ಈ ಕಲಿಯುಗದಲ್ಲಿ ಜನರು ನಿಜಕ್ಕಿಂತ ಮೋಸನೇ ಜಾಸ್ತಿ ಬೇಗ ನಂಬ್ತಾರೆ. ಕೆಂಡದ ಮೇಲೆ ನಡಿಬೇಕು ಅನ್ನೋ ಕಾನ್ಸೆಪ್ಟ್ ಹೇಳಿ ಈ ಕೂಲ್ ಸಾಕ್ಸ್ನ ಹೇಗಾದ್ರೂ ತಗೊಂಬನ್ನಿ ಅಂತ ನೀ ಹೇಳಿದ್ಮೇಲೆ ಅಯ್ಯೋ ಎಷ್ಟೋ ಶಾಪ್ಸ್ ಓಡಾಡಿ ನೋಡು ಇದನ್ನ ಸಕ್ಸಸ್ಫುಲ್ ಆಗಿ ತಗೊಂಡ್ ಬಂದ್ವಿ. ನೀನ್ ಅಂದಾಗೆ ನಿನಗೆ ಒಳ್ಳೆ ಮೈಲೇಜ್ ಬಂತಮ್ಮ. ಸ್ವಲ್ಪನೂ ಅನುಮಾನ ಬರ್ದಿರೋ ಹಾಗೆ ಆಕ್ಟ್ ಮಾಡ್ದೆ. ಹಾ, ಸುಮ್ಮನೆ ಮಾತುಗಲ್ಲ ಬಿಡಿ. ಇವತ್ ನೀವಿಬ್ರು ಕೂಡ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರಿ. ನಮ್ಮ ಫ್ರೆಂಡ್ ಅವ್ರ ಡ್ಯಾಡಿ ಕನ್ನಡದಲ್ಲಿ ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಾರೆ. ನಿಮ್ಮಿಬ್ರಿಗೂ ಕ್ಯಾರೆಕ್ಟರ್ ಕೊಡ್ಸು ಅಂತೀರಾ ಹೇಗೆ? ಏನಾದ್ರೇನು ನಿಮ್ಮಿಂದ ಒಂದು ದೊಡ್ಡ ಘಟ್ಟನ ದಾಟ್ದೆ. ಸಮುದ್ರನೇ ದಾಟಿರೋಷ್ಟು ರಿಲೀಫ್ ಆಗ್ತಿದೆ ನನ್ಗೆ. ಹೀಗಾಗತ್ತೆ ಅಂತ ಯೋಚಿಸ್ತಾ ಇರೋ ಅವನಿ ಮತ್ತೊಂದು ಅವಕಾಶ ಸೃಷ್ಟಿಸ್ಕೊಳ್ಳೋ ಕೆಲಸದಲ್ಲಿ ಬಿಸಿಯಾಗಿರ್ತಾಳೆ. ಹೋಗಿ ಅವನಿ ವಿಷಯ ನೋಡ್ಕೊಳ್ಳೋಣ ನಡೀರಿ. ನಡೀರಿ ನಡೀರಿ. ಕದ್ದು ಕೇಳಿಸ್ಕೊಳ್ಳೋ ವ್ಯವಹಾರ ಯಾಕೆ? ನಿನ್ ನಾಟಕ ಬಯಲಾಗ್ಬೇಕು ಅಂದ್ರೆ ನಿನ್ ಮೇಲ್ ಒಂದ್ ಕಣ್ಣಿಟ್ಟಿರ್ಬೇಕಲ್ವಾ? ಏನ್ ನಾಟಕ? ಅದೇ ಬಂಗಾರ, ಜನರನ್ನೆಲ್ಲ ಸುಲಭವಾಗಿ ಮೋಸ ಮಾಡಿರೋ ಸಾಕ್ಸ್ ನಾಟಕ. ನಿನ್ನಂತ ಹೆಣ್ಣನ್ನ ಈ ತರ ತಂದೆ ತಾಯಿನ ನಾನ್ ಎಲ್ಲೂ ನೋಡಿಲ್ಲ. ಇವಾಗ ನೋಡ್ತಿದ್ಯಾ ಅಲ್ವಾ? ನಮ್ ತಂಟೆಗೆ ಬರಬೇಡ, ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ನೋಡು, ನಿಹಾರಿಕಾ ಬಗ್ಗೆ ಇವಾಗ್ಲಾದ್ರೂ ನಿನಗೊಂದು ಕ್ಲಾರಿಟಿ ಬಂದಿರೋದಕ್ಕೆ ನಿನ್ ಕೆಲಸ ನೀನು ನೋಡ್ಕೊಳ್ಳೋದು ಒಳ್ಳೇದು. ಇನ್ನೂ ಹೇಳಬೇಕು ಅಂದ್ರೆ ವೇದವತಿಯವ್ರ ಮನೇಲಿ ಇದ್ದು ಆಟ ಆಡ್ದೇನೆ ಹೊರಗಡೆ ಹೋಗೋದು ಬೆಟರ್. ಆ ಮನೆ ಜೊತೆಗೆ ನಂಗ್ ಪ್ರತ್ಯೇಕವಾದ ಅನುಬಂಧ ಇದೆ. ನಾನ್ ಹೇಗ್ ಬಿಟ್ಟು ಹೋಗ್ತೀನಿ? ಶ್ರೀಕರ್ಗೆ ಆ ಅವನಿ ಜೊತೆ ಆಲ್ರೆಡಿ ಮದ್ವೆ ಆಗ್ ಹೋಗಿದೆ. ಇವಾಗೇನು ಎಲ್ಲಾರ ಮುಂದೆ ನನ್ನ ನಾಟಕನ ಬಯಲ್ ಮಾಡ್ತೀಯಾ? ಆ ಸಾಕ್ಸ್ನ ತಗೊಂಡ್ ಹೋಗಿ ತೋರಿಸ್ತೀಯಾ? ಹೋಗು ತೋರ್ಸು. ನೀನ್ ತೋರ್ಸೋ ಆಧಾರಗಳನ್ನ ಕೂಡ ಹೇಗೆ ತಿರುಗಿಸ್ಕೊಡ್ತೀನಿ ಅಂತ ನಿನಗೆ ಅವಾಗ ಗೊತ್ತಾಗತ್ತೆ. ಟ್ರೈ ಮಾಡ್ತೀಯ ಅಂದ್ರೆ ಮಾಡು, बाद में देख लेंगे. चलो मेरी दुश्मन, ट्राई कर लो. ಹೇಳೋದಕ್ಕೆ 1 ನಿಮಿಷ ಸಾಕು. ವೇದವತಿಯವ್ರ ಸೊಸೆ ಆಗೋಳು ಇಂಥವಳು ಅಂತ ಜನರೆಲ್ಲ ಅನ್ಕೊಂತಾರೆ. ಆಂಟಿಗೆ ಇದರಿಂದ ಅವಮಾನ ಆಗೋದೆಲ್ಲ ನನಗಿಷ್ಟ ಇಲ್ಲ. ನೀನ್ ಎಷ್ಟೇ ಹೇಳಿದ್ರು ನಂಬಲ್ಲ. ನನ್ ಮೇಲೆ ಅಷ್ಟು ನಂಬಿಕೆ ಬೆಳೆದಿದೆ. ಗಿಡವಾಗ್ ಬಗ್ಗದ್ದು ಮರವಾಗ್ ಬಗ್ಗಲ್ಲ ಅನ್ನೋ ಗಾದೆ ಇದೆ. ಬಹುಶಃ ಚಿಕ್ಕ ವಯಸ್ಸಲ್ಲಿ ನೀನು ಓದಿಲ್ಲ ಅನ್ಸತ್ತೆ, ಅದಕ್ಕೆ ಮಿತಿ ಮೀರ್ತಾ ಇದ್ಯಾ. ಮನುಷ್ಯರನ್ನ ಮೋಸ ಮಾಡ್ದಷ್ಟು ಸುಲಭವಾಗಿ ದೇವ್ರನ್ನ ಮೋಸ ಮಾಡ್ಬೋದು ಅಂತ ಅನ್ಕೋತಿದ್ಯಾ? ದೇವ್ರಿಗೆ ಮೋಸ ಮಾಡಕ್ಕಾಗಲ್ಲ. ಮುಕ್ಕಣ್ಣನ್ ಮುಂದೆ ಆಟ ಆಡೋಕ್ ಹೋಗ್ಬೇಡ, ಭಸ್ಮ ಆಗ್ಬಿಡ್ತೀಯ. ಸಾಕು ನಿಲ್ಲಿಸ್ತೀಯ ಹರಿಕತೆನಾ? ನಿನ್ನಷ್ಟು ಮೂಢನಂಬಿಕೆ ನನಗಂತೂ ಇಲ್ಲ. ಸುಮ್ನೆ ಉಪನ್ಯಾಸ ಕೊಡ್ಬೇಡ. ಹರಕೆ ತೀರಿಸ್ದೆ ಹೋದ್ರೆ ದೇವ್ರಿಗೆ ಬೆಲೆ ಕಟ್ಬೇಕಾಗತ್ತೆ, ಅದಕ್ಕೆ ಶಿಕ್ಷೆನೂ ಅನುಭವಿಸ್ಬೇಕಾಗತ್ತೆ. ಆ ಶಿವ ಕೂಡ ನನ್ನ ಏನು ಮಾಡಕ್ಕಾಗಲ್ಲ.
ದೇವಸ್ಥಾನದಲ್ಲಿರೋ ಕಲ್ಲು, ಗೋಡೆ ಮೇಲಿರೋ ಫೋಟೋಗಳು ನನ್ನ ಏನು ಮಾಡೋದಿಲ್ಲ. ಎಲ್ಲರ ದೃಷ್ಟಿಯಲ್ಲೂ ನಾನು ಹರಕೆ ತೀರಿಸಿದ ಹಾಗೆ ಲೆಕ್ಕ. ದಾಟ್ಸ್ ಆಲ್. ನಿನ್ನ ಅಹಂಕಾರಕ್ಕೆ ಸರಿಯಾದ ಶಾಸ್ತಿ ನಡೆಯುತ್ತೆ. ಏಯ್, ದೇವ್ರ ಮೇಲೆ ನಿನಗೆ ಅಪಾರವಾದ ನಂಬಿಕೆ ಇದ್ರೆ ನೀನ್ ಹೋಗ್ ಬೇಡ್ಕೋ. ನನಗ್ ಮಾತ್ರ ನೀತಿ ಹೇಳಕ್ ಬರ್ಬೇಡ. ಮಗಳ ಜೀವನನ ನಿಮ್ ಕೈಯಾರೆ ಹಾಳ್ ಮಾಡ್ತಾ ಇದ್ದೀರಾ. ಇದಕ್ ನೀವು ಅನುಭವಿಸ್ಬೇಕಾಗತ್ತೆ. ನಾಗರಾಜ ಇಲ್ಲಿಗೆ ಬಂದಿದ್ಯಾ? ಓ, ಇವತ್ತು ಶಿವರಾತ್ರಿ ಅಂತ ದರ್ಶನ ಕೊಡ್ತಿದ್ಯಾ? ನಿನ್ನ ನೋಡಿದ್ರೆ ಈ ಬುದ್ಧಿ ಇಲ್ದಿರೋ ಜನರು ನಾಗದೇವರು ಕಾಣಿಸ್ಕೊಂಡಿದ್ದಾರೆ, ಹರಕೆ ಮಾಡ್ಕೊಂಡವ್ರಿಗೆ ವರ ಕೊಡ್ತಾನೆ ಅಂತ ಇಷ್ಟೊತ್ತಿಗೆ ಹಾಲಭಿಷೇಕ, ಹೂ ಅಭಿಷೇಕ ಮಾಡಿ ತುಂಬಾ ಭಯ ಭಕ್ತಿಯಿಂದ ನೋಡ್ತಿದ್ರು. ನನ್ ಕಡೆಯಿಂದ ನೀನು ಅಂಥದ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡ. ನಿಹಾರಿಕಾ, ನನ್ನ ಹತ್ರ ಬಾಯಿಗೆ ಬಂದ ಹಂಗ್ ಮಾತಾಡ್ದ ಹಾಗೆ ದೇವ್ರ ಹತ್ರನೂ ಮಾತಾಡ್ಬೇಡ. ಇದು ದೈವ ಹೇಗಾಗತ್ತೆ? ಜಸ್ಟ್ ಒಂದು ವಿಷ ಸರ್ಪ. ಶಿವನ್ ಕಂಠಾಭರಣ ಅದು. ಮಿತಿನಲ್ಲಿ ಮಾತಾಡು. ನಿನ್ನಂಥ ಮೂರ್ಖರು ಅದನ್ನೆಲ್ಲ ನಂಬ್ತಿರೋದಕ್ಕೆ ಇಂಡಿಯಾದಲ್ಲಿ ಇದಕ್ಕೆ ಇನ್ನೂ ಪೂಜೆ ವ್ರತ ಕಂಟಿನ್ಯೂ ಆಗ್ತಿದೆ. ಅದೇ ಚೈನಾದಲ್ಲಿ ನೋಡು, ಆರಾಮಾಗಿ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದಾರೆ. ತಪ್ಪಾಗಿ ಮಾತಾಡ್ಬೇಡ ನಿಹಾರಿಕಾ. ನಿನ್ ಶಿವನ್ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ಕೋಪ ಬರ್ತಿದ್ಯಾ? ಕೋಪ ಬಂದ್ರೆ ಏನ್ ಮಾಡ್ತೀಯಮ್ಮ? ಕಚ್ ಬಿಡ್ತೀಯಾ? ಬಾ ಕಚ್ಚು, ಬಾ ನೋಡ್ತೀನಿ. ಏನ್ ಮಾಡ್ತಿದ್ಯಾ? ನಾಗೇಂದ್ರನ್ನ ಸಾಯಿಸ್ತೀನಿ.
ನಾಗರಾಜ ಇರು. ಕೋಪ ಮಾಡ್ಕೋಬೇಡ, ತಪ್ಪಾಗಿ ಮಾತಾಡ್ಬಿಟ್ಟೆ, ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ನನ್ನೇನು ಮಾಡಬೇಡ, ಇನ್ಯಾವತ್ತೂ ಏನೂ ಅನ್ನಲ್ಲ. ನನ್ನ ಬಿಟ್ಬಿಡು, ಬೇಕು ಅಂದ್ರೆ ಮಸ್ಕಿ ಹೊಡಿತೀನಿ. ಕಾಲ್ ಸುಟ್ಟೋಯ್ತು ದೇವ್ರೇ. ಅಮ್ಮ, ಸಾಕ್ಷಾತ್ ಆ ಪರಮೇಶ್ವರನ್ ಬಗ್ಗೆನೇ ನೀನು ತಪ್ಪಾಗಿ ಮಾತಾಡ್ದೆ. ನೋಡ್ದೆ ಅಲ್ವಾ ಶಿವನ್ ಮಹಿಮೆ? 2 ಸಲ ಕೆಂಡದ ಮೇಲೆ ನಡೆಸ್ದ. ನೀನ್ ತೀರ್ಸ್ಬೇಕಾಗಿರೋ ಹರಕೆನ ಬಡ್ಡಿ ಸಮೇತ ತೀರ್ಸೋ ಹಾಗೆ ಮಾಡ್ದ. ಗಾಯದ ಮೇಲೆ ಖಾರ ಸುರಿಬೇಡ ಅಪ್ಪ. ಶಭಾಷ್. ನೀವು ಆಟ ಆಡ್ತಿದ್ದೀರಾ? ಆಟ ಆಡ್ತಿರೋದು ನೀನು. ಅದಕ್ಕೆ ದೇವರು ನಿನ್ನ ಆಟನ ಕೊನೆ ಮಾಡ್ದ. ನನ್ನ ಹೆಂಡತಿ ಆಗೋಳು ಅಂತ ಜನರಿಂದ ಜೈಕಾರ ಹಾಕ್ಸ್ಕೊಂಡು ಆ ಗೌರವಕ್ಕೆ ಅರ್ಥ ಪರಮಾರ್ಥ ಇವಾಗ ನಿನಗೆ ಸಿಕ್ತು. ನೀನ್ ಮಾಡಿರೋ ತಪ್ಪಲ್ಲಿ ನನಗೂ ಅರ್ಧ ಭಾಗ ಇದೆ ಅಂತ ಭಯಪಟ್ಟೆ. ಇವಾಗ ಭಯ ಹೋಯ್ತು. ನಾನೇನ್ ತಪ್ಪು ಮಾಡ್ದೆ? ಸಾಕ್ಸ್ ಹಾಕೊಂಡು ಕೆಂಡದ ಮೇಲೆ ನಡೆದೆ ಅಲ್ವಾ? ಅಂದ್ರೆ ಆ ವಿಷಯದ ಬಗ್ಗೆ ನಿಮ್ಗೂ ಕೂಡ ಗೊತ್ತು. ತಪ್ಪಿಗೆ ಪನಿಷ್ಮೆಂಟ್ ಕಾಮನ್. ಓಂ ನಮಃ ಶಿವಾಯ. ನಿನ್ ವಿಷಯ ನೋಡ್ಕೋತೀನಿ ಅವನಿ. ಈ ಶಿವರಾತ್ರಿಲಿ ನೀನ್ ಕೂಡ ನನಗ್ ಸಿಗದೆ ಹೋಗಲ್ಲ. ಏನಾಯ್ತಮ್ಮ? ನನ್ ಪ್ಲಾನ್ ನನಗೆ ರಿವರ್ಸ್ ಆಯ್ತು. ಏನಂತಿದೀಯಾ? ಹಾವು ಎದುರುಗಡೆ ಬಂದೆ, ಓಡಿಸ್ಕೊಂಡ್ ಬಂತು. ಕೊನೆಗೆ ಕೆಂಡದ ಮೇಲೆ ನಡೆಯೋ ಹಾಗೆ ಮಾಡ್ತು. ಹೌದಾ? ಹೌದು. ಪುರೋಹಿತ್ರೆ, ಹೇಳಿಮ್ಮ. ಸ್ವಾಮಿಗೆ ಅಭಿಷೇಕ ಶುರುವಾಗೋದಕ್ಕೆ ಇನ್ನು ಎಷ್ಟು ಸಮಯ ಇದೆ? ಆ ವಿಷಯದ ಬಗ್ಗೆನೇ ಹೇಳೋಕೆ ಹೊರಟಿದ್ದೀಯಮ್ಮ. ಭಕ್ತರೆಲ್ಲರೂ ಶ್ರದ್ಧೆಯಿಂದ ಕೇಳಿ. ಸ್ವಲ್ಪ ಹೊತ್ತಲ್ಲೇ ಸ್ವಾಮಿಯವ್ರಿಗೆ ಅಭಿಷೇಕ ಶುರುವಾಗತ್ತೆ. ಮಾಡಬೇಕು ಅಂದ್ಕೊಳ್ಳೋರು ಸಿದ್ಧವಾಗಿರಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೀನಿ. ಪುರೋಹಿತ್ರೆ, ಹೇಳಮ್ಮ. ಅಭಿಷೇಕನ ಎಷ್ಟು ಬಿಂದಿಗೆಯಲ್ಲಿ ಮಾಡ್ಬೋದು? ಅದು ನಮ್ಮಿಷ್ಟ ತಾಯಿ. ಕೆಲವರು 9 ಬಿಂದಿಗೆಯಲ್ಲಿ, ಇನ್ನೂ ಕೆಲವರು 21 ಬಿಂದಿಗೆಯಲ್ಲಿ, ಹಾಗೆ ವಿಧವಾಗಿ ಮಾಡ್ತಾ ಇರ್ತಾರೆ. ಹೌದಾ? ಹಾಗಾದ್ರೆ ಅವನಿ ಎಲ್ಲರಿಗಿಂತ ಗ್ರೇಟ್ ಅಂತ ಆಯ್ತು. ಯಾಕೆ ನಿಹಾರಿಕಾ ಅಂತ ದೊಡ್ಡ ಕೆಲ್ಸ ಏನ್ ಮಾಡಿದಾಳೆ? ಇನ್ನೂ ಮಾಡಿಲ್ಲ ಅಕ್ಕ, ಮಾಡಕ್ ಹೊರಟಿದ್ದಾಳೆ. ಹೌದಾ? ಏನದು? 101 ಬಿಂದಿಗೆಯಲ್ಲಿ ಅಭಿಷೇಕ ಮಾಡ್ತೀನಿ ಅಂತ ಹೇಳಿದ್ಲು. ಬಿಂದಿಗೆ ಅಲ್ಲ, ಅಷ್ಟು ಬಿಂದಿಗೆಲ್ ಮಾಡಿದ್ರೆ 1 ವಾರದವರೆಗೂ ಮಂಚದ ಮೇಲಿಂದ ಹೇಳೋಕ್ಕಾಗಲ್ಲ ಅಲ್ವಾ? ನೀನ್ ಹೇಳಿದ್ದು ನಿಜಾನೇನಾ ನಿಹಾರಿಕಾ? ಆ ಮಾತು ನಾನ್ ಹೇಳಿದ್ದಲ್ಲ ಕಾವ್ಯ. ಅವನಿನೇ ನನ್ನ ಹತ್ರ ಬಂದು
ನಿಹಾರಿಕಾ ನೀನು ಶ್ರೀಕರ್ ಅವರ ಆರೋಗ್ಯಕ್ಕೋಸ್ಕರ ಕೆಂಡದ ಮೇಲೆ ನಡೆದೆ ಅಲ್ವಾ? ನಾನೇನು ವೇದವತಿ ಅವ್ರ ಕುಟುಂಬ ಕ್ಷೇಮವಾಗಿರ್ಬೇಕು ಅಂತ 101 ಬಿಂದಿಗೆಯಲ್ಲಿ ಅಭಿಷೇಕ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ಲು. ನಿನಗೆ ಹೆಸರು ಬಂತು ಅಲ್ವಾ? ಅದಕ್ಕೆ ಕಾಂಪಿಟೇಷನ್ಗೆ ಬರ್ತಿರೋ ಹಾಗಿದ್ದಾಳೆ. ಪ್ರತಿಯೊಬ್ಬರು ಗೌರವಕ್ಕೋಸ್ಕರ ಹೋರಾಟ ಮಾಡೋರೆ. ಲಾವಣ್ಯ, ನೀನ್ ಮಾಡಲ್ವಾ? ನನ್ನಿಂದಾಗಲ್ಲ, ನನ್ನ ಬಿಟ್ಬಿಡಿ. ಅವನೇ ಹಾಗಂದಿರಲ್ಲ ಅಮ್ಮ. ನಿಹಾರಿಕಾ ಬೇಕು ಅಂತಾನೆ ಹೇಳ್ತಿರೋ ಹಾಗೆ ಅನ್ನಿಸ್ತಿದೆ. ಹೌದು, ಮನ್ಸಲ್ಲಿ ಯಾವುದೋ ದುರುದ್ದೇಶ ಇಟ್ಕೊಂಡು ಈ ಥರ ಸಿಕ್ಕಾಕ್ಸ್ತಿರೋ ಹಾಗೆ ಅನಿಸ್ತಿದೆ. ನಮ್ ಮಗಳಿಗೆ ಸುಳ್ಳು ಹೇಳೋ ಅಂತ ಅಗತ್ಯ ಏನಿದೆ ರೀ? ಆಗ್ಲೇ ಅವನೇ ಹೇಳ್ದಾಗ ನಾವು ಕೂಡ ಇದ್ವಿ, ಕೇಳಿಸ್ಕೊಂಡ್ವಿ. ಹೌದಮ್ಮ. ಅಷ್ಟು ಮೆಟ್ಲು ಹತ್ತಿ 101 ಬಿನ್ಗೆ ತರಕಾಗತ್ತಾ ಅಂತ ಕೇಳಿದ್ರೆ ಹನುಮಂತ ಸಂಜೀವಿನಿ ಪರ್ವತ ಎತ್ತದಷ್ಟು ಸುಲಭವಾಗಿ ತರ್ತೀನಿ ಅಂದ್ಲು. 101 ಬಿಂದಿಗೆ ಅಷ್ಟೇನಾ? 1001 ಬಿಂದಿಗೆ ಆದ್ರೂ ನನಗ್ ಓಕೆ ಅಂತ ಹೇಳಿದ್ಲು. ನಿಜಾನೇ ಅಲ್ವಾ ಅವನಿ? ಹೌದು, ನಿಜ. ನಿಹಾರಿಕಾ ಹೇಳಿದ್ದೆಲ್ಲ ನಿಜಾನೇ. ನಾನ್ ನನ್ನ ಮಾತನ್ನು ಉಳಿಸ್ಕೊಂತೀನಿ. ಅಭಿಷೇಕಕ್ಕೆ ನಾನು ಸಿದ್ಧಾನೆ. 4 ದಿನ ಇದ್ದೋಗೋ ಅತಿಥಿನೇ ಇರಬಹುದು, ಆದರೆ ನಿಮ್ಮ ಕುಟುಂಬಕ್ಕೋಸ್ಕರ ಅಂತ ತ್ಯಾಗ ಮಾಡೋದು ತುಂಬ ದೊಡ್ಡ ವಿಷಯನಮ್ಮ. ಅದಕ್ಕೆ ಪುರೋಹಿತ್ರೆ, ನಿಹಾರಿಕಾ ಅವನಿ ನನಗೆ 2 ಕಣ್ಣುಗಳಿದ್ದ ಹಾಗೆ ಅಂತ ಹೇಳ್ತಾ ಇರ್ತೀನಿ. ಶಿವರಾತ್ರಿ ದಿನ ಭಕ್ತಿಯಿಂದ ದೇವರಿಗೆ ಯಾವ ಸೇವೆ ಮಾಡಿದ್ರೂ ವ್ಯರ್ಥ ಆಗೋದಿಲ್ಲ ಅಲ್ವಾ ಪೂಜಾರಿ ಅವರೇ? ಹೌದಮ್ಮ. ಇನ್ನು ತಡ ಯಾಕೆ? ಶುರು ಮಾಡು ತಾಯಿ.